ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆಯವರು ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದನ್ನು ಮರ್ತಿರ್ತಾರೆ. ಹಾಗೆ ಭದ್ರ ರೂಮ್ಗೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿದಾಗ ಭದ್ರವ್ರು ಇರೋದಿಲ್ಲ. ಆಗ ವಿದ್ಯೆಯವ್ರ ಮನಸ್ಸೊಳಗೆ ಅನ್ಕೊತಾರೆ, ಇಷ್ಟು ಬಿರ್ನೆ ಇವರೆಲ್ಲೋ ಹೊಂಟೋದ್ರಪ್ಪ. ಭದ್ರವರು ಬಾತ್ರೂಮ್ ಒಳಗಡೆ ಹಾಡು ಹೇಳ್ಕೋತಾ ಸ್ನಾನಕ್ಕೆ ಅಂತ ಹೋಗಿರ್ತಾರೆ. ಅದನ್ನು ಕೇಳಿಸ್ಕೊಂಡ ವಿದ್ಯೆಯವರು ಗಾಬರಿಯಾಗ್ಬಿಡ್ತಾರೆ. ಬಚ್ಚಲ್ ರೂಮಲ್ಲಿ ಬಟ್ಟೆ ಇರೋದನ್ನು ನೋಡಿ ಎಲ್ಲಿ ನನ್ನ ಬಂಡವಾಳ ಬಯಲಿಗೆ ಬರುತ್ತೋ ಅಂತ ಗಾಬರಿಲೇ ಇರ್ತಾರೆ ವಿದ್ಯೆಯವರು. ಗೌಡ್ರೆ ಬಾತ್ರೂಮಲ್ಲಿ ಇದ್ದೀರಿ ಅಂತ ವಿದ್ಯೆಯವ್ರು ಕೇಳಿದಾಗ, ಹ್ಞೂ ನಮ್ಮಿ ಸ್ನಾನ ಮಾಡ್ತಿದ್ದೀನಿ, ಯಾಕೆ ಅಂತ ಭದ್ರವ್ರು ಕೇಳ್ತಾರೆ. ಭದ್ರವರು ಸಡನ್ನಾಗಿ ಆ ಬಟ್ಟೆ ನೋಡ್ತಿದ್ದ ಹಾಗೆ ನೆನ್ಪು ಮಾಡ್ಕೊತಾರೆ. ಚೆಲುವರಾಜ್ಗೆ ಕೇಳಿರ್ತಾರೆ, ಈ ಬಟ್ಟೆ ದಾರ ಹಿಡ್ಕೊಂಡು ಏನು ಮಾಡ್ತಾ ಇದ್ರಿ ಅಂತ ಕೇಳಿರೋದು ನೆನಪಾಗುತ್ತೆ ಭದ್ರವ್ರಿಗೆ. ನಮ್ಮ ಸರುಗೆ ದಿಮ್ ಮಾಡ್ಕೊಡ್ತಾ ಇದ್ವು ಅಂತ ಚೆಲುವರಾಜ್ ಹೇಳಿದ್ದನ್ನು ನೆನ್ಪು ಮಾಡ್ಕೊಳ್ತಾರೆ ಭದ್ರವರು ಆ ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡು. ಅಂದರೆ ಇದೆಲ್ಲ ಬರೀ ಆಟನಾ? ಬಟ್ಟೆನ ಕೈಯಲ್ಲಿ ತಗೊಂಡು ವಿದ್ಯಾ ಅಂತ ಕೂಕೊಂಡು ಬರ್ತಾರೆ ಭದ್ರವರು ಆಚೆ. ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡು, ಏನಿದು, ನಿನ್ನನ್ನೇ ಕೇಳ್ತಾ ಇರೋದು, ಏನಿದು ಅಂತ ಭದ್ರ ಅವ್ರು ಕೇಳ್ತಾರೆ. ಅದು ಗೌಡ್ರೆ ಅಂತ ವಿದ್ಯಾ ತಡವರಿಸ್ತಾ ಇರಬೇಕಾದ್ರೆ ಭದ್ರ ಅವರು ಹೊಟ್ಟೆನ ನೋಡ್ಬಿಟ್ಟು ಶಾಕ್ ಆಗಿ ನೋಡ್ತಾರೆ. ಅಂದರೆ ಇದನ್ನ ಕಟ್ಕೊಂಡು ಇಷ್ಟು ದಿನ ನನ್ನ ಬಸ್ರಿ ಅಂತ ನಮಗೆಲ್ಲ ಮೋಸ ಮಾಡ್ತಾ ಇದ್ದ ಅಂತ ಕೇಳ್ತಾರೆ ಭದ್ರ. ಇಷ್ಟು ದಿನ ನಾನು ಕನ್ಸು ಕಟ್ಕೊಂಡು ಕೂತಿದ್ರೆ ನೀನು ಬಸ್ರಿ ಅಂತ ಹೇಳ್ಕೊಂಡು ನನ್ನ ಜೊತೆ ಆಟ ಆಡ್ತಾ ಇದ್ದ. ಯಾಕೆ ಹಿಂಗೆ ಗರ ಬಡ್ದೊಳಂಗೆ ನಿಂತಿದೀಯ? ಇಷ್ಟು ದಿನ ನನ್ನ ಜೊತೆ ಯಾಕೆ ಕಣ್ಣ ಮುಚ್ಚಲ್ಲ ಆಟ ಆಡದೆ ಹೇಳು? ಇಷ್ಟು ದಿನ ನಾನು ನಿನ್ನನ್ನು ನಂಬಿದಕ್ಕೆ ನಿನ್ನಿಂದನೇ ನನಗೆ ಇಂಥ ದೊಡ್ಡ ಮೋಸ ಆಗುತ್ತಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಭದ್ರ ಹೇಳ್ತಾರೆ. ಇಂಥ ದ್ರೋಹ ಮಾಡೋದಕ್ಕೆ ನಿನ್ನ ಮನ್ಸಾದ್ರೂ ಹೆಂಗೆ ಬಂತು? ಯಾಕೆ ನಾನು ನಿಮ್ಗೆ ಮೋಸ ಮಾಡಿದೆ ಅಂತ ಜೋರಾಗಿ ಕಿರ್ಚ್ಕೊಂಡಾಗ ವಿದ್ಯೆಯವರು ಗಾಬರಿ. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಅಂತ ಮತ್ತೆ ಕೇಳಿದಾಗ ವಿದ್ಯೆಯವರು ಹೇಳ್ತಾರೆ, ಇಲ್ಲ ಗೌಡ್ರೆ, ಎಲ್ಲಾನು ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ವಿದ್ಯೆಯವರು. ನಾನು ಅಂತ ಹೇಳುವಾಗ ಕಣ್ಮುಚ್ಚಿ ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಈಗ ಏನಾದರೂ ಅವರು ಆ ಬಟ್ಟೆ ಗಂಟನ್ನ ನೋಡಿ ಏನಿದು ಅಂತ ಕೇಳಿದ್ರೆ ನಾನು ಏನಪ್ಪ ಮಾಡಲಿ ಅಂತ ಮನಸೊಳಗೆ ಅಂದ್ಕೊಂಡು ಹೋಗಿ ಬೆಡ್ ಮೇಲೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ವಿದ್ಯೆಯವರು. ಈ ಕಡೆ ಸುಭಾಷ್ ಅವರು ನಂದಿನಿ ಅನ್ನೋ ಹುಡುಗಿ ಜೊತೆ ಒಂದು ರೂಮಲ್ಲಿ ಇರ್ತಾರೆ. ಆಗ ಗುಡ್ ಮಾರ್ನಿಂಗ್ ಅಂತ ನಂದಿನಿಯವರು ಬರ್ತಾರೆ. ಟೈಮ್ ಆಯ್ತು, ನಾನು ಇನ್ನು ಹೊರಡ್ತೀನಿ. ನಿಜ ಹೇಳ್ಬೇಕಂದ್ರೆ ಕಾಲ ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ರಾತ್ರಿ ಅನ್ನೋದು ಯಾಕೆ ಇಷ್ಟು ಬೇಗ ಮುಗ್ದೋಯ್ತು ಅಂತ ಅನಿಸ್ತೈತೆ. ಆಗ ನಂದಿನಿ ಹೇಳ್ತಾರೆ, ನನಗೂ ಹಾಗೆ ಅನಿಸ್ತಾ ಇದೆ ಸುಭಾಷ್. ಇವಾಗ ನಿಮ್ಮನ್ನ ಕಳಿಸ್ಕೊಡೋದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೋಬೇಡ ನಂದಿನಿ, ಮತ್ತೆ ಸಿಗುವಷ್ಟು ವಿಶ್ವಾಸ ಬೆಳೆದೈತೆ ಅಂದ್ಮ್ಯಾಕೆ ಬರ್ದೇ ಇರ್ತೀನಿ, ಖಂಡಿತ ಬರ್ತೀನಿ ಬಿಡು ಅಂತ ಸುಭಾಷ್ ಹೇಳ್ತಾರೆ. ನಿಮ್ಮ ಮಾತು ನಂಬೋದಾ ಅಂತ ನಂದಿನಿ ಕೇಳಿದಾಗ ಸುಭಾಷ್ ಹೇಳ್ತಾರೆ, ನಿನ್ನ ಮಾತನ್ನ ನಂಬಿ ಇಲ್ಲಿ ಗಂಟ ನಾನು ಬಂದಿದ್ದೀನಿ ಅಂದ್ಮ್ಯಾಕೆ ಮತ್ತೆ ಬರ್ತೀನಿ ಅನ್ನೋದಕ್ಕೆ ನನ್ನ ಮಾತು ನಂಬಕ್ಕಿಲ್ವೇ? ಖಂಡಿತ ನಂಬ್ತೀನಿ, ಅಷ್ಟೇ ನೀನು ದಾರಿನ ಕಾಯ್ತಾ ಇರ್ತೀನಿ ಅಂತ ನಂದಿನಿ ಹೇಳ್ತಾಳೆ. ಹೌದು, ಎಲ್ಲಿ ಕಾಯ್ತಾ ಇರ್ತೀಯ? ಬಾರಲ್ಲಿ ಅಂತ ಕೇಳ್ತಾನೆ ಸುಭಾಷ್. ಬಾರಲ್ಲಿ ಎಣ್ಣೆ ಮಾತ್ರ ಗ್ಲಾಸಿಗೆ ಕೊಡ್ಬೋದು, ಇಲ್ಲೇ ಆದ್ರೆ ಕಂಪ್ನಿ ಕೊಡ್ಬೋದಲ್ವೇ? ಹಂಗಾದ್ರೆ ಮನೆಗೆ ಬರ್ತೀನಿ ಬಿಡು. ಸರಿ ನಂದಿನಿ, ನನಗೆ ಟೈಮ್ ಆಯ್ತು, ನಾನಿನ್ನ ಬರ್ತೀನಿ ಅಂತ ಸುಭಾಷ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ನಂದಿನಿ ವಾಪಸ್ ಹೊರಡುವಾಗ ಮತ್ತೆ ಮನೆ ಡೋರ್ ಬೆಲ್ ಆಗುತ್ತೆ. ಸುಭಾಷ್ ಮತ್ತೇನಕ್ಕೆ ಬಂದೆ ಅಂತ ತಿರುಗಿ ನೋಡಿದಾಗ ಅಲ್ಲಿ ಶಿವರಾಮೇಗೌಡರ ವಿರೋಧ ಪಕ್ಷದ ನಾಯಕ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು, ನೀವಾ, ಯಾಕೆ ಬರಬಾರ್ದಿತ್ತ ಅಂತ ನಾಯಕರು ಕೇಳಿದಾಗ ನಂದಿನಿ ಹೇಳ್ತಾಳೆ, ಹಂಗಲ್ಲ. ಆಗ ಆ ಕಡೆ ಈ ಕಡೆ ನಂದಿನಿ ನೋಡ್ತಾರೆ. ಆಗ ಅವ್ರು ಹೋದ್ಮೇಲೆ ನಾನು ಬಂದಿರೋದು ಅಂತ ನಾಯಕರು ಹೇಳ್ತಾರೆ. ಅಂದಾಗೆ ಕೆಲಸ ಎಲ್ಲಿವರೆಗೂ ಬಂತು ಅಂತ ನಾಯಕರು ಕೇಳ್ತಾರೆ. ಅರ್ಧ ಕೆಲಸ ಆಗಿದೆ ಅಂತ ಹೇಳ್ಬೋದು ಅಂತ ನಂದಿನಿ ಹೇಳ್ತಾರೆ. ಆದ್ರೂ ಅನ್ಕೊಂಡಿದ್ ಕೆಲಸ ಇನ್ನೂ ಅಚ್ಚುಕಟ್ಟಾಗಿ ಮುಗ್ದಿಲ್ಲ. ಇಲ್ಲಿವರೆಗೂ ಬಂದಿದ್ದಾನ ಅಂದ್ಮ್ಯಾಕೆ ಬಿಡು, ಮುಂದಿನ ಹೆಜ್ಜೆ ನಿಂತಾಗೆ ಅವ್ನು ಬರ್ತಾನೆ ಅಂತ ನಾಯಕರು ಹೇಳ್ತಾರೆ. ಸಾಹೇಬ್ರೆ, ಅವನ್ನ ಆದಷ್ಟು ಬೇಗ ಲಾಕ್ ಮಾಡಿ ಅವನ ವೀಕ್ ಪಾಯಿಂಟ್ ನ ರೆಕಾರ್ಡ್ ಮಾಡಿ ನಿಮ್ ಕೈಗೆ ತಂದ್ಕೊಡ್ತೀನಿ ಅಂತ ನಂದಿನಿ ಹೇಳ್ತಾಳೆ. ಆ ಕೆಲ್ಸನ ಮೊದ್ಲು ಮುಗಿಸು, ಅದನ್ನ ಹಿಡ್ಕೊಂಡು ನಾನು ಆ ಶಿವರಾಮೇಗೌಡನ ಆಟ ಆಡಿಸ್ತೀನಿ. ಆ ಶಿವರಾಮೇಗೌಡ ನನ್ನನ್ನ ಎಲೆಕ್ಷನ್ ಅಲ್ಲಿ ಸೋಲ್ಸಿ ಅವನ್ ಗೆದ್ದ ಅಲ್ವಾ? ಆದ್ರೆ ನಾನು ಅವನ್ನ ತಮ್ಮನ ಮಗನ್ನೇ ಬಳಸ್ಕೊಂಡು ಅವನನ್ನ ಬದುಕಲ್ಲೇ ಸೋಲ್ಸಿ ನನ್ನ ಸೇಡನ್ನ ನಾನು ತೀರ್ಸ್ಕೊಂತೀನಿ. ಸಾಕ್ಷಿ ಒಂದು ನನ್ನ ಕೈಗೆ ಬಂದ್ರೆ ಸಾಕು, ಆ ಶಿವರಾಮೇಗೌಡನ ಹೆಸರು ಗೌರವ ಎಲ್ಲಾನು ಮಣ್ಪಾಲ್ ಮಾಡ್ಬಿಡ್ತೀನಿ. ಇದನ್ನ ಇಟ್ಕೊಂಡು ಅವ್ನು ಮಾಡಿದ್ದ ಅವಮಾನಕ್ಕೆ ಲೆಕ್ಕ ಚುಕ್ತಾ ಮಾಡ್ತೀನಿ ಅಂತ ಹೇಳ್ತಾರೆ ನಾಯಕರು. ಭದ್ರ ಅವರು ಸ್ನಾನ ಮಾಡ್ಕೊಂಬಂದು ವಿದ್ಯಾ ಮಲಗಿದ್ದನ್ನ ನೋಡ್ಬಿಟ್ಟು, ಅಮ್ಮಿ ಯಾಕಮ್ಮಿ ಯಾವತ್ತು ಮಲಗದೆ ಇರೋಳು ಇವತ್ತು ರಗ್ಗೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಭದ್ರ ಅವರು. ಆಗ ವಿದ್ಯಾ ಹೇಳ್ತಾರೆ, ಯಾಕೋ ಸುಸ್ತಾಯ್ತಾಯ್ತು, ಅದಕ್ಕೆ ಮಲ್ಕೊಂಡೆ. ಅದಕ್ಕೆ ನಾನು ಹೇಳೋದು, ಇಂಥ ಟೈಮಲ್ಲಿ ನೀನು ಜಾಸ್ತಿ ಓಡಾಡಬಾರ್ದು ಅಂತ. ಆದ್ರೂ ನೀನೆಲ್ಲಿ ನನ್ನ ಮಾತು ಕೇಳಿಸ್ಕೊಂತೇಳು? ಸೆರಗ್ ಸಿಗಿಸ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರ್ತಿ. ಹಂಗೆ ಏನಾದರೂ ಜಾಸ್ತಿ ಸುಸ್ತಾಯ್ತು ಅಂದರೆ ಹೇಳು, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಅಂತ ಭದ್ರ ಹೇಳ್ತಾರೆ. ಅಯ್ಯೋ ಗೌಡ್ರೆ, ಆಟೊಂದೇನು ನನಗಾಗಿಲ್ಲ, ಸುಮ್ಕೆ ನೀವು ಗಾಬರಿ ಮಾಡ್ಕೋಬೇಡಿ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾರೆ, ಸರಿ ಸ್ವಲ್ಪ ಹೊತ್ತು ಮಲ್ಕೊಂಡು ಸುಧಾರಿಸ್ಕ ಅಂತ ಹೇಳ್ತಾರೆ. ಸರಿ, ನಾನು ಪಂಚಾಯತಿ ಕಟ್ಟೆ ಕಡೆಗೆ ಹೋಗ್ತಾ ಇದ್ದೀನಿ, ನಿನಗೇನಾದರೂ ಬೇಕಿದ್ರೆ ಫೋನ್ ಮಾಡು, ಬರ್ತಾ ಹಂಗೆ ತರ್ತೀನಿ ಅಂತ ಭದ್ರ ಅವರು ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿರೋ ವಿದ್ಯೆ ಅವರು ನಾನು ಎಷ್ಟು ಮೋಸ ಮಾಡ್ತಾ ಇದ್ದೀನಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಈ ಕಡೆ ಚಿತ್ರ ಹಾಗೆ ಈಶ್ವರಿ ಅವರು ಟೀ ಕುಡ್ಕೊಂಡು ಕೂತಿರ್ಬೇಕಾದ್ರೆ ಚಿತ್ರ ಅವ್ರು ಹೇಳ್ತಾರೆ, ಅಲ್ಲ ಕಣವ, ನಾವು ಆಚೆಗೆ ಹೋಗಿ ಒಳಗೆ ಬರೋದ್ರೊಳಗೆ ಏನೋ ಒಂದು 30 ಸೆಕೆಂಡ್ ಆಗಿರ್ಬೋದು ಅಷ್ಟೇ. ಒಬ್ಬ ಬಸ್ರಿ ಹೆಂಗಸು ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಹೆಂಗೆ ಸಾಧ್ಯ?
ಆಗಲೇ ನಾವು ಭದ್ರನ ರೂಮ್ಗೆ ಹೋಗಿ ನೋಡಿದ್ರೆ ಅವಳು ಗುಟ್ಟೆಲ್ಲ ರಟ್ಟಾಗ್ಬಿಡೋದು. ನಾವು ತಪ್ಪು ಮಾಡಿಬಿಟ್ವಿ ಕಣವ ಅಂತ ಚಿತ್ರ ಹೇಳ್ತಾರೆ. ನೀನು ಹಂಗೆ ಯೋಚನೆ ಮಾಡ್ತಾ ಇದೀಯಾ? ಅವಳು ಆಡ್ತಾ ಇರೋ ಕಳ್ಳಾಟ ನೋಡ್ತಾ ಇದ್ರೆ ಬಸರಾಗಿದ್ದಾಳೆ ಅನ್ನೋದೇ ನನಗೆ ಡೌಟು. ಮೊದಲು ಅವರಿಗೆ ಹೊಟ್ಟೆ ಬಂದಿರಲಿಲ್ಲ, ಅನುಮಾನ ಪಡೋದ್ರಲ್ಲೂ ಒಂದು ಅರ್ಥ ಇತ್ತು. ಆದ್ರೆ ಈಗ ಅವಳು ಬಸ್ರಿ ಅಂತ ಹೇಳಕ್ಕೆ ಎಲ್ಲ ಲಕ್ಷಣಗಳು ಕಾಣಿಸ್ತಾವಲ್ಲವ ಅಂತ ಚಿತ್ರ ಹೇಳ್ತಾರೆ. ಮೊದಲು ಇಲ್ಲದೆ ಇರೋದು ನಾವು ಪ್ರಶ್ನೆ ಮಾಡಿದ್ಮೇಲೆ ಕಾಣಿಸ್ತೈತೆ ಅಂದ್ರೆ ಏನೇ ಅರ್ಥ ಅಂತ ಈಶ್ವರಿ ಹೇಳ್ತಾರೆ. ಯಾಕೋ ನಿಮ್ ದೊಡ್ಡವನ್ನ ಇದ್ರೊಳಗೆ ಕೈ ಜೋಡಿಸಿದಳ ಅಂತ ಅನಿಸ್ತೈತೆ. ಯಾವಾಗ್ಲೂ ಅವಳು ಬಸ್ರಿ ಅನ್ನೋ ವಿಷಯ ಕೇಳಿದ್ರೆ ದಿಗಿಲ್ ಬಿಡ್ತಾ ಇರ್ತಾಳೆ ನಿಮ್ ದೊಡ್ಡವ್ವ. ಅದಕ್ಕಿಂತ ಜಾಸ್ತಿ ನಿಮ್ ದೊಡ್ಡಮ್ಮನೇ ದಿಗಿಲ್ ಬೀಳೋದು ಅಂತ ಹೇಳ್ತಾರೆ. ಹಂಗಾದ್ರೆ ಅದನ್ನ ಕಂಡಿಡಿಯೋದು ಹೆಂಗವ ಅಂತ ಚಿತ್ರ ಹೇಳ್ತಾರೆ. ಸೀರೆ ಅಂಗಡಿಗೆ ಹೋಗಿ ಸೀರೆ ತಗೊಂಬರನ್ ಬಾ ಅಂತ ಈಶ್ವರಿ ಹೇಳ್ತಾರೆ. ಅಲ್ಲೋಗಿ ಏನ್ ಕಂಡಿಡ್ದಿ ಅಂತ ಚಿತ್ರ ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಚಿತ್ರ ಮೀನು ಗಾಳಕ್ ಬಿಡ್ಬೇಕಂದ್ರೆ ಹುಳನೇ ಕಟ್ಟಬೇಕು. ಅವ್ವ ನಿನ್ನಷ್ಟು ಬ್ರಿಲಿಯಂಟ್ ತಲೆ ನಂದಲ್ಲ, ಅದೇನು ಅಂತ ಬಿಡಿಸಿ ಹೇಳವ್ವ ಅಂತ ಚಿತ್ರ ಹೇಳ್ತಾರೆ. ಈ ಕಡೆ ಈಶ್ವರಿ ಅವರು ಎಲ್ರಿಗೂ ಸೀರೆ ತಗೊಂಡು ಬರ್ತಾರೆ. ಆಗ ಮೋಹನ್ ಅವ್ರು ಹೇಳ್ತಾರೆ, ಇದೇನಿದು ಅವ್ವ ಮಗಳು ಎಲ್ಲಿಗೆ ಹೋಗಿದ್ರಿ? ಒಂದು ಕ್ಷಣನೂ ಕಾಣಿಸ್ತಾ ಇರಲಿಲ್ವಲ್ಲ, ಎಲ್ಲೋ ಸುತ್ತಾಡ್ಕೊಂಡು ಬಂದಿರಂಗದೇ ಅಂತ ಮೋಹನ್ ಅವ್ರು ಕೇಳಿದಾಗ, ಹ್ಞೂ ಅಕ್ಕ, ಸೀರೆ ತರಕ್ಕೆ ಹೋಗಿದ್ವಿ, ಎಲ್ರಿಗೂ ಸೀರೆ ತೊಗೊಂಬಂದ್ವಿ, ತೊಗೊಳ್ಳಿ ನಿಮಗೂ ಸೀರೆ ಅಂತ ಕೊಡ್ತಾರೆ ಮೋಹನ್ ಅವ್ರಿಗೆ. ಹೌದಾ, ಚೆನ್ನಾಗಿದೆ ಕಣೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಈ ಕಡೆ ಚಂಪಾ ಅವ್ರು ಕೂತಿರ್ತಾರೆ. ಚಂಪಾಗೂ ಸಹ ತಗೋ ಸೀರೆ ಅಂತ ಚಿತ್ರ ಅವ್ರು ಕೊಟ್ಟಾಗ ಅದನ್ನು ತೊಗೊಂಬಿಟ್ಟು ಇದೇನಪ್ಪ ಇದು, ಯಾವಾಗೂ ಇಲ್ಲದೆ ಇರೋ ಸೀರೆ ತೊಗೊಂಬಂದು ಕೊಡ್ತಾ ಇದ್ದಾರೆ, ಏನೂ ನಡೀತೈತಲ್ಲ ಅಂತ ಮನಸೊಳಗೆ ಚಂಪಾ ಅವ್ರು ಅನ್ಕೊತಾರೆ. ಅಷ್ಟರಲ್ಲಿ ವಿದ್ಯಾ ಬರ್ತಾರೆ. ವಿದ್ಯಾ ಬರ್ತಿದ್ದಾಗೆ, ವಿದ್ಯಾ ತಗೊಳವ ನಿನಗೂ ಸೀರೆ ತಗೊಂಬಂದಿನಿ ಅಂತ ಈಶ್ವರಿ ಹೇಳಿದಾಗ, ಇದ್ಯಾಕತೆ ನನಗೆ ತರಕ್ಕೆ ಹೋದ್ರಿ, ನನಗೆ ಬೇಡವಾಗಿತ್ತಲ್ಲ ಅಂತ ವಿದ್ಯಾ ಹೇಳ್ತಾರೆ. ಆಗ ಮೋಹನ್ ಅವ್ರು ಹೇಳ್ತಾರೆ, ವಿದ್ಯಾ ಪ್ರೀತಿಯಿಂದ ಅವ್ರು ತಂದುಕೊಟ್ಟಾರೆ, ಬೇಡ ಅನ್ಬೇಡ ತಗೋ ಅಂತ ಹೇಳಿದಾಗ ವಿದ್ಯನ ಕೈಗೆ ಸೀರೆನ ಕೊಡ್ತಾರೆ ಈಶ್ವರಿ ಅವರು. ಆಗ ವಿದ್ಯಾ ಹೇಳ್ತಾರೆ, ಚಿಕ್ಕತ್ತೆ ಥ್ಯಾಂಕ್ಸ್ ಚಿಕ್ಕತ್ತೆ ನನಗೆ ಸೀರೆ ತಂದು ಕೊಟ್ಟಿದ್ದಕ್ಕೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾರೆ, ನಿನ್ನ ಥ್ಯಾಂಕ್ಸ್ ನನಗೇನು ಬೇಡ, ಹೋಗಿ ಸೀರೆ ಉಟ್ಕೊಂಬ ಹೋಗು ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಸೀರೆ ಉಟ್ಕೊಂಬರೋದ ಈಗಲೇನಾ ಅಂತ ಹೇಳಿದಾಗ, ಹ್ಞೂ ಕಣವ ಈಗಲೇ ಹೋಗಿ ಉಟ್ಕೊಂಬ, ನೀನು ಹೆಂಗೆ ಕಾಣಿಸ್ತೀಯ ಅಂತ ನೋಡಬೇಕಲ್ಲ ಅಂತ ಹೇಳ್ತಾರೆ. ಸರಿ ಹೋಗವ ಅಂತ ಮೋಹನ್ ಅವ್ರು ಸಹ ಹೇಳ್ತಾರೆ. ಸರಿ ಅತ್ತೆ ಬರ್ತೀನಿರು ಅಂತ ಅಂದ್ಬಿಟ್ಟು ಸೀರೆನ ತೊಗೊಂಡು ಬದಲಾಯಿಸ್ಕೊಳ್ಳೋಣಂತ ರೂಮ್ ಒಳಗಡೆ ಹೋಗ್ತಾರೆ ವಿದ್ಯೆಯವರು. ಚಿಲ್ಕ ಹಾಕ್ಬಿಟ್ಟು ಸೀರೆ ಬದಲಾಯಿಸೋ ಟೈಮಲ್ಲಿ ಈಶ್ವರಿ ಹಾಗೆ ಚಿತ್ರ ಅವರು ಅಲ್ಲಿಗೆ ಬಂದು ಬಾಗಿಲನ್ನ ಬಡಿತಾರೆ. ಆಗ ಇರೋ ಚಿತ್ರಕ್ಕ ಒಂದು 5 ನಿಮಿಷ ನಾನು ಬರ್ತೀನಿ ಅಂತ ವಿದ್ಯೆ ಹೇಳಿದಾಗ, ಇಲ್ಲ ತೆಗಿ ನಾವು ಬರ್ತೀವಿ ಅಂತ ಫೋರ್ಸ್ ಮಾಡ್ತಾರೆ. ಆ ತಕ್ಷಣಕ್ಕೆ ಬಾಗಿಲನ್ನ ತೆಗಿತಾರೆ ವಿದ್ಯೆಯವರು. ಇಬ್ಬರು ಬರ್ತಾರೆ. ಇಬ್ಬರು ಬರ್ತಿದ್ದಾಗೆ, ಸರಿ ಆಯಿತು, ನನ್ನ ಕಣ್ಮುಂದೆನೇ ಸೀರೆ ಉಟ್ಕೊಂಡು ನಾನು ನೋಡಬೇಕು ಅಂತ ಚಿತ್ರ ಅವ್ರು ಹೇಳ್ತಾರೆ. ಇಲ್ಲ, ನಾನು ಒಬ್ರ ಮುಂದೆ ಸೀರೆ ಉಟ್ಕೊಂಡು ಅಭ್ಯಾಸ ನನಗಿಲ್ಲ, ಮುಜುಗರ ಆಗುತ್ತೆ, ನೀವು ಹೋಗಿ ನಾನು ಆಮೇಲೆ ಉಟ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಅದೇನೇ ಆ ಥರ ಹೇಳ್ತಾ ಇದೆಯಾ, ನಾನು ಹೆಣ್ಣೆ, ನಾನೇ ಸೀರೆ ಉಡಿಸ್ತೀನಿ ಇರೋ ಅಂತ ಹತ್ರ ಹೋದಂಗೆಲ್ಲ ವಿದ್ಯೆಯವರು ಹಿಂದಕ್ಕೆ ಹೋಗ್ತಾರೆ. ಆಗ ಹೊಟ್ಟೆಗೆ ಕಟ್ಟಿರೋ ಬಟ್ಟೆ ಗಂಟನ್ನು ಎಳೆದು ಕೆಳಗಡೆ ಬಿಸಾಕ್ಬಿಡ್ತಾರೆ ಚಿತ್ರ ಅವರು. ಆಗ ವಿದ್ಯೆಯವಳಿಗೆ ಶಾಕ್ ಆಗಿಬಿಡುತ್ತೆ. ಈ ಕಡೆ ಈಶ್ವರಿ ಅದನ್ನು ನೋಡ್ಬಿಟ್ಟು, ಅಪ್ಪಪ್ಪಪ್ಪ ಇದೇನೇ ಚಿತ್ರ, ಮಗುನ ಎತ್ತು ಕೆಳಗಡೆ ಹಾಕ್ಬಿಟ್ಟಿದೆಯಾ, ಮಗ ನಿನಗೇನಾದರೂ ತೊಂದರೆ ಐತೆ, ಏನಾದರೂ ನೋವಾಯ್ತೆ ಚಿತ್ರ, ಮಗುಗೆ ಏನೂ ಆಗಿಲ್ಲಂತೆ ನೋಡೆ ಅಂತ ಹೇಳಿದಾಗ, ಆಗ ಚಿತ್ರವರು ಆ ಬಟ್ಟೆನ ಕಸ್ಕೊಂಡು, ಕಂದ ನಿನಗೇನಾದರೂ ಆಯ್ತೆ ಅಂತ ಇಬ್ಬರು ಕಿಂಡಲ್ ಮಾಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ವಿದ್ಯೆಯವರು, ನನ್ನ ಬಂಡವಾಳ ಎಲ್ಲ ಆಚೆ ಬಂತಲ್ಲ, ಈಗ ಏನು ಮಾಡೋದು ಅಂತ ಅಳ್ತಾ ಕೂತಿರ್ತಾರೆ. ಆಗ ಈಶ್ವರಿಯವರು ಹೇಳ್ತಾರೆ, ಚಿತ್ರ ಹೋಗಿ ಮನೆಯವರಿಗೆಲ್ಲ ಹೇಳಬೇಕು ಈ ವಿಷಯನ ಅಂತ ಹೇಳಿದಾಗ, ಈ ಕಡೆ ವಿದ್ಯೆಯವರು ಏನು ಮಾತಾಡದೆ ಗಾಬರಿಯಾಗಿ ಕೂತಿರ್ತಾರೆ. ಹಾಗೆ ಈಗ ಮಾಡಿಕೊಂಡು ಅವಳಿಗೆ ಕೊಂಕು ಮಾತಾಡಿಕೊಂಡು ಅವಳನ್ನ ಅಳ್ಸೋಕ್ಕೆ ಶುರು ಮಾಡ್ತಾರೆ ಈಶ್ವರಿಯವರು. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.